ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು JBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಡೆಮೋದಲ್ಲೇ ನೋಡಿರ್ಬೋದು ವೆಡ್ಡಿಂಗ್ ವಿಡಿಯೋ. ಇನ್ನೊಂದು ವೆಡ್ಡಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಎಡಿಟಿಂಗ್ ಬಗ್ಗೆ ತಿಳಿಸ್ಕೊಡೋಕ್ಕೆ. ಫ್ರೆಂಡ್ಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಿಡಿಯೋ ಕೊನೆವರೆಗೂ ನೋಡಿ, ದಯವಿಟ್ಟು ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಈ ಥರ ವಿಡಿಯೋಗಳು ಯಾರು ಆಲ್ಮೋಸ್ಟು ವಿಡಿಯೋಗಳು ಫ್ರೀಯಾಗಿ ಹಾಕಲ್ಲ. ದುಡ್ಡು ತಗೊಂಡು ಒಂದು ಪ್ರಾಜೆಕ್ಟ್ಗೆ 200-300 ಅಂತ ದುಡ್ಡು ತಗೊಂಡು ಪ್ರಾಜೆಕ್ಟ್ ಲಿಂಕ್ ಹಾಕ್ತಾರೆ. ನಿಮಗೆ ಫ್ರೀಯಾಗಿ ಯಾರು ಈ ಥರ ಸಪ್ರೇಟಾಗಿ ಲಿಂಕ್ ಕೊಡಲ್ಲ. ನೋಡ್ತಾ ಇರ್ಬೋದು, ನೀವು ಹೋಗಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ. ನಾನೆಲ್ಲ ಸರ್ಚ್ ಮಾಡಿಬಿಟ್ಟು ಎಡಿಟಿಂಗ್ ಮಾಡಿ ನಮ್ಮ ಸಬ್ಸ್ಕ್ರೈಬರ್ಗೆ ಉಪಯೋಗ ಆಗಲಿ ಅಂತ ನಾನು ಕಷ್ಟಪಟ್ಟು ಇವೆಲ್ಲ ಪ್ರಾಜೆಕ್ಟ್ ಎಲ್ಲ ರೆಡಿ ಮಾಡಿ ಒಂದು ವಿಡಿಯೋ ರೆಡಿ ಮಾಡಿ ಹಾಕ್ತೀವಿ. ನೀವು ವಿಡಿಯೋ ನೋಡಲಿಲ್ಲ ಅಂತಂದರೆ ನಮಗೆ ಬೇಜಾರಾಗುತ್ತೆ. ವಿಡಿಯೋ ನೋಡಿ, ವಿಡಿಯೋ ಕೊನೆವರೆಗೂ ನೋಡಿ. ಮತ್ತು ಇದಕ್ಕೆ ಪಾಸ್ವರ್ಡ್ ಇರುತ್ತೆ, 3 ಥರ ಸ್ಟೆಪ್ಪು ಪಾಸ್ವರ್ಡ್ ಇರುತ್ತೆ. ವಿಡಿಯೋ ಕೊನೆವರೆಗೂ ನೋಡಿದರೆ ಆ ಪಾಸ್ವರ್ಡ್ ಸಿಗುತ್ತೆ. ಆ ಪಾಸ್ವರ್ಡ್ನ ತೊಗೊಂಡು ಕಲೆಕ್ಟ್ ಮಾಡ್ಕೊಂಡು ಪ್ರಾಜೆಕ್ಟ್ ಲಿಂಕ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ರೆ ಈ ಥರ 2 ಫೋಟೋ ಸಪ್ರೇಟ್ ಇರುತ್ತೆ, ಫೋಟೋ ಎಫೆಕ್ಟು ಸಪ್ರೇಟ್ ಇರುತ್ತೆ. ಮತ್ತು ಇನ್ನಿತರ ಟೂಲ್ಸು ಸಪ್ರೇಟ್ ಇರುತ್ತೆ. ಈ ಥರ ಟೂಲ್ಸ್ಗಳು ಸಪ್ರೇಟಾಗಿರುತ್ತೆ. 2 ಒಂದೇ ಪ್ರಾಜೆಕ್ಟ್ ಲಿಂಕ್ ಹಾಕಿರ್ತೀನಿ. ಈ ಬುದ್ಧ ಫೋಟೋ ಇಟ್ಬಿಟ್ಟು ಮಾಡಿದ್ದೀನಿ ಇವತ್ತು ಸ್ಪೆಷಲ್ಲು. ಯಾರು ಈ ಥರ ಮಾಡಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ನೀವು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡ್ತಿರ್ಬೋದು. ಮತ್ತು ಬುದ್ಧ ಅನುಯಾಯಿಗಳು ಯಾರಿದ್ದೀರೋ ಆ ಥರ ಅವರು ಈ ವಿಡಿಯೋನ ಮಾಡ್ಕೋಬೋದು. ಆಲ್ಮೋಸ್ಟು ವಿಡಿಯೋ ಚೆನ್ನಾಗಿದೆ. ಬನ್ನಿ, ವಿಡಿಯೋ ಫುಲ್ ಲೆಂತ್ ಆಗುತ್ತೆ, ಮಾತು ಬೇಡ. ನೋಡಿ, ಈ ಥರ ಎಲ್ಲ ಟೂಲ್ಸ್ಗಳು ಆ್ಯಡ್ ಮಾಡಿರ್ತೀನಿ. ಈ ಟೂಲ್ಸ್ ಮೇಲೆ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಎಲ್ಲನೂ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಲೇಯರ್ ಅನ್ನೋದು ಇಲ್ಲೇ ಇದೆ ನೋಡಿ, ಪ್ಲಸ್ ಐಕನ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಲೇಯರ್ ಮೇಲೆ ಕ್ಲಿಕ್ ಕೊಟ್ಟರೆ ಲೇಯರ್ ಕಾಪಿ ಆಗುತ್ತೆ. ಮತ್ತು ಇನ್ನೊಂದು ಫೋಟೋ ಇರೋ ಎಫೆಕ್ಟ್ ಮೇಲೆ ಹೋಗ್ಬಿಟ್ಟು ನೀವು ಲೇಯರ್ ಅಂತ ಇದೆ ನೋಡಿ, ಅದ್ರ ಮೇಲೆ ಹೋಗ್ಬಿಟ್ಟು ಪೇಸ್ಟ್ ಮಾಡಿಬಿಟ್ರೆ ಎಲ್ಲ ಮೆಟೀರಿಯಲ್ಗಳು ಕರೆಕ್ಟಾಗಿ ಅಲ್ಲಲ್ಲಿಗೆ ಅಡ್ಜಸ್ಟ್ ಆಗಿಬಿಡ್ತವೆ. ನೋಡ್ತಾ ಇರ್ಬೋದು, ಕರೆಕ್ಟಾಗಿ 30 ಸೆಕೆಂಡ್ ಇಟ್ಟಿದ್ದೀನಿ. 30 ಸೆಕೆಂಡ್ ನೋಡ್ಬೋದು ನೀವು ವಿಡಿಯೋನ. ನೋಡಿ, ಇಲ್ಲಿ ಸ್ಟಾರ್ಟಿಂಗಿಂದ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ಗ್ರೂಪ್ 1 ಅಂತಿದೆ, ಅವರು ನೋಡಿ ಗ್ರೂಪ್ 1 ಇದು ನಂಬರು. ಗ್ರೂಪ್ 2 ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಇಲ್ಲಿ ಹುಡುಗನ ಹೆಸರು, ಹುಡುಗಿ ಹೆಸರು ಅಂತಿದೆ. ನೋಡ್ತಾ ಇರ್ಬೋದು, ಮೇಲ್ಗಡೆ ಹುಡುಗನ ಹೆಸರು. ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿರೋದನ್ನ ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡ್ಕೊಂಡು ಬನ್ನಿ, ಮತ್ತೆ ಗೂಗಲ್ ಸರ್ಚ್ ಮಾಡಿ ಸಂಕ ಅನ್ನೋ ವೆಬ್ಸೈಟ್ಗೆ ಸರ್ಚ್ ಮಾಡಿ. ಆಲ್ಮೋಸ್ಟ್ ನಾನು ಜಾಸ್ತಿ ಹೇಳೋದು ಸಂಕ ಅನ್ನೋ ವೆಬ್ಸೈಟ್ ಬಗ್ಗೆನೇ ಹೇಳ್ತಾ ಇರ್ತೀನಿ. ಯಾಕಂದರೆ ಇದು ಕನ್ನಡ ಫಾಂಟ್ಗಳು ವರ್ಕ್ ಆಗಲ್ಲ ಜಾಸ್ತಿ. ವೆಬ್ಸೈಟಿಂದ ನಾವು ಆ್ಯಡ್ ಮಾಡ್ಕೊಂಡ್ರೆ ವರ್ಕ್ ಆಗುತ್ತೆ. ನೋಡಿ, ಇವಾಗ ನೋಡಿ, ಡೆಮೋ ಒಬ್ಬ ಹುಡುಗನ ಹೆಸರನ್ನ ಈ ಕಡೆ ಲೆಫ್ಟ್ ಸೈಡ್ಗೆ ಕನ್ನಡದಲ್ಲಿ ಬರ್ಕೊಂಡ್ರೆ ರೈಟ್ ಸೈಡಿಗೆ ಕೋಡ್ ಬರುತ್ತೆ. ಆ ಕೋಡ್ನ ಕಾಪಿ ಮಾಡ್ಕೊಂಡು ಮತ್ತೆ ಅಲೈಟ್ ಮೋಷನ್ಗೆ ಬರಬೇಕು. ಅಲೈಟ್ ಮೋಷನ್ಗೆ ಬಂದು ಕಾಪಿ ಮಾಡ್ಕೊಂಡಿರೋದನ್ನ ಪೇಸ್ಟ್ ಮಾಡಿದರೆ ಇಲ್ಲಿ ಹುಡುಗನ ಹೆಸರು ಅಡ್ಜಸ್ಟ್ ಆಯಿತು. ಮತ್ತೆ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಕಲರನ್ನು ಫುಲ್ ಇರುತ್ತೆ ನೋಡಿ, ಆ ಕಲರ್ನ ನೀವು ಯಾವ ಕಲರ್ ಬೇಕೋ ಆ ಕಲರ್ನ ಚೇಂಜ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಇಲ್ಲಿ ನೋಡಿ, ನಾನಾ ಥರ ಕಲರ್ಗಳು ಕೊಟ್ಟಿದ್ದೀನಿ. ನಾನು ಇದೇ ಕಲರ್ನ ಬಿಡ್ತೀನಿ. ಕೆಳಗಡೆ ಬಂದರೆ ಇಲ್ಲಿ ಹುಡುಗಿ ಹೆಸರನ್ನ ಆ್ಯಡ್ ಮಾಡೋಕ್ಕಾಗುತ್ತೆ ನೋಡಿ. ಈ ಥರ ಕೆಳಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲನೂ ನೀವು ಹೆಸರು, ಹುಡುಗನ ಹೆಸರು, ಹುಡುಗಿ ಹೆಸರು, ಅಡ್ಡ ಹೆಸರು ಎಲ್ಲನೂ ಇಲ್ಲಿ ಟೈಪ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ. ನಾನು ನಿಮಗೆ ತೋರಿಸೋಕ್ಕೋಸ್ಕರ ಇಲ್ಲಿ ಇಡ್ತಾ ಇದ್ದೀನಿ ನೋಡಿ. ಈ ಥರ ಡೆಮೋ ತಗೋತಾ ಇದ್ದೀನಿ ಹೆಸರನ್ನ ನೋಡಿ. ಈ ಥರ ರೈಟ್ ಸೈಡಿಗೆ ಕೋಡ್ ಬರುತ್ತೆ, ಆ ಕೋಡ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಅಲೈಟ್ ಮೋಷನ್ಗೆ ಬಂದು ಪೇಸ್ಟ್ ಮಾಡಿಬಿಡಿ. ಒಂಚೂರು ಬೇಕಾದರೆ ಜೂಮ್ ಔಟ್ ಮಾಡ್ಕೋಬೇಕು. ಮೂವ್ ಆ್ಯಂಡ್ ಟ್ರಾನ್ಸ್ಫರ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಜೂಮ್ ಔಟ್ ಮಾಡ್ಕೊಳ್ಳಿ. ನೀವು ಎಷ್ಟು ಬೇಕಷ್ಟು ಜೂಮ್ ಆಗುತ್ತೆ. ನೋಡ್ತಾ ಇರ್ಬೋದು, ಹೆಸರು ಟೈಪ್ ಆಯಿತು. ನಂಬರ್ 2 ಮೇಲೆ ಕ್ಲಿಕ್ ಮಾಡಿದ್ರೆ ಹೆಸರು. ಮತ್ತು ಇಲ್ಲಿ ಗ್ರೂಪ್ 3 ಅಂತಿದೆ ನೋಡಿ, ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಗ್ರೂಪ್ 3 ಕೆಳಗಡೆ ಬಿಡಿ. ಕೆಳಗಡೆದು
ನೋಡಿ ಇಲ್ಲಿ ಕೆಳಗಡೆ ಇದೆ ನೋಡಿ, ಅದರ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಡ್ರೆಸ್ ಇರುತ್ತೆ. ಈ ಅಡ್ರೆಸ್ನ ರಿಮೂವ್ ಮಾಡ್ಕೊಳ್ಳಿ. ಇಲ್ಲಿರೋ ಅಡ್ರೆಸ್ನ ನಾನು ಡೆಮೋ ಅಡ್ರೆಸ್ನ ಹಾಕಿರ್ತೀನಿ. ನೋಡ್ತಿರ್ಬೋದು ಅಡ್ರೆಸ್ ಎಲ್ಲ ಟೈಪ್ ಮಾಡ್ಕೊತಾ ಇದ್ದೀನಿ. ಟೈಪ್ ಮಾಡ್ಕೊಂಡು ರೈಟ್ ಸೈಡ್ಗೆ ಕೋಡ್ ಬಂತು, ಗಮನಿಸ್ತಿರ್ಬೋದು ನೀವು. ಈ ಕೋಡ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಅಲರ್ಟ್ ಮೋಷನ್ಗೆ ಬನ್ನಿ. ಅಲರ್ಟ್ ಮೋಷನ್ಗೆ ಬಂದು ಕಾಪಿ ಮಾಡ್ಕೊಂಡಿರೋದನ್ನ ಪೇಸ್ಟ್ ಮಾಡಿದ್ರೆ ಮತ್ತೆ ಕಲರ್ ಅಂತ ಇದೆ ನೋಡಿ, ಈ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಬೇರೆ ಬೇರೆ ಕಲರ್ನ ಚೇಂಜ್ ಮಾಡ್ಕೊಳ್ಬೇಕು. ನಿಮಗೆ ಇಷ್ಟ ಆಗುವಂಥ ಕಲರ್ನ ಚೂಸ್ ಮಾಡ್ಕೊಳ್ಬೇಕಾದ್ರೆ ನೋಡ್ತಾ ಇರ್ಬೋದು. ರಿಟರ್ನ್ ಬನ್ನಿ. ನೋಡಿ ಇಲ್ಲಿ ಕಲರು ಚೇಂಜ್ ಆಗಿದೆ. ಇಲ್ಲಿ ಗ್ರೂಪ್ 3 ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ಕಲರು ಮತ್ತು ಬೇರೆ ಕಲರ್ನ ಚೇಂಜ್ ಮಾಡ್ಕೋಬೋದು. ನೋಡಿ ಫುಲ್ ಗ್ರೂಪ್ ಚೇಂಜ್ ಆಗುತ್ತೆ. ಇದು ಇಲ್ಲಿ ಇಟ್ಕೋಬೇಡಿ. ರಿಟರ್ನ್ ಮತ್ತೆ ಬನ್ನಿ. ಎಡಿಟ್ ಟೆಕ್ಸ್ಟ್ ಮ್ಯಾಗ ಬಂದರೆ ಕೆಳಗಡೆ ಕ್ಲಿಕ್ ಮಾಡಿ ಕಲರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ನಾನು ಬ್ಲೂ ಕಲರ್ ಇಕ್ಕಿದ್ದೀನಿ. ನೋಡಿ ಬ್ಲೂ ಕಲರ್ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಒಂಚೂರು ಜಾಸ್ತಿ ಆಗಿತ್ತು ಅಂತಂದರೆ ನೋಡಿ ಆ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡಿ ಆ ಕಡೆ ಈ ಕಡೆ ಒಂಚೂರು ಜರುಗಿಸ್ಕೊಂಬಿಡಿ. ನೋಡಿ ಅದು ಕಲರ್ ಆಯಿತು. ಮೂವ್ 2 ಮೇಲೆ ಆಯಿತು, ಮೂವ್ 3 ಆಯಿತು. ನೋಡ್ತಿರ್ಬೋದು ಗ್ರೂಪ್ 1 ಇದೆ ನೋಡಿ, ಗ್ರೂಪ್ 1 ಗ್ರೂಪ್ 2 1 ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡೇಟ್ ಇರುತ್ತೆ ನೋಡಿ, ಮೇಲ್ಗಡೆ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಡೇಟ್ನ ನೀವು ಚೇಂಜ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು 7 ಅಂತಿದೆ, 8 ಅಂತಲೂ ಮಾಡ್ಕೋಬೋದು. ನೀವು 4 ಇದೆ, ಯಾವ ಡೇಟ್ ಇರುತ್ತೆ ಆ ಡೇಟ್ನ ನೀವು ಪ್ರೆಸೆಂಟ್ ಯಾವ ಡೇಟ್ ಇರುತ್ತೆ ಆ ಡೇಟ್ನ ಬರ್ಕೊಳ್ಳಿ. ಇಲ್ಲಿ ಗುರುವಾರ ಅಂತಿದೆ ನೋಡಿ, ಗುರುವಾರನ ಡಿಲೀಟ್ ಮಾಡಿಬಿಟ್ಟು ಮತ್ತೆ ಶಂಕರ್ನ ವೆಬ್ಸೈಟ್ಗೆ ಬಂದು ಇಲ್ಲಿ ನೀವು ಯಾವ ವಾರ ಇರುತ್ತೆ ಆ ವಾರನ ಸೆಟ್ ಮಾಡ್ಕೊಳ್ಳಿ, ಟೈಪ್ ಮಾಡ್ಕೊಳ್ಳಿ. ನೋಡಿ ನಾನು ಟೈಪ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಯೂನಿಕ್ ಕೋಡ್ ಮೇಲೆ ಕ್ಲಿಕ್ ಮಾಡಿದರೆ ಕೋಡ್ ಬರುತ್ತೆ. ಈ ಕೋಡ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಅಲರ್ಟ್ ಮೋಷನ್ಗೆ ಬನ್ನಿ. ಕಾಪಿ ಮಾಡ್ಕೊಂಡಿರೋದನ್ನು ಪೇಸ್ಟ್ ಮಾಡ್ಕೊಂಡ್ರೆ ಇಲ್ಲಿ ಕರೆಕ್ಟಾಗಿ ಸೆಟ್ ಆಗುತ್ತೆ. ಮತ್ತು ಇಲ್ಲಿ 9 ಅಂತಿದೆ ನೋಡಿ, 10 ನೀವು ಟೈಮ್ ಯಾವುದಿರುತ್ತೆ ಆ ಟೈಮಿಗೆ ಕರೆಕ್ಟಾಗಿ ಟೈಮ್ನ ಇಟ್ಕೊಂಡು ನೀವು ಸೆಟ್ ಮಾಡ್ಕೊಳ್ಳಿ. ನೋಡಿ ಅಡ್ರೆಸ್ ಆಯಿತು. ಮತ್ತು ಅಡ್ರೆಸ್ ಒಂದು ಮಾಡ್ಬೇಕು. ಇವಾಗ ಮೇಲ್ಗಡೆ ಇದೆ ನೋಡಿ, ಅದು ಬಿಟ್ಬಿಟ್ಟು ಕೆಳಗಡೆ ಒಂದು ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಇರೋ ಅಡ್ರೆಸ್ನ ರಿಮೂವ್ ಮಾಡ್ಬೋದು. ನೋಡಿ ಈ ಥರ. ನೋಡಿ ಬೇಕಾದರೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಊರ ಅಡ್ರೆಸ್ಸು ಮತ್ತು ನಿಮ್ಮ ಹೆಸರು ಹಾಕ್ಬಿಟ್ಟು ಡೆಮೋ ಮಾಡಬೇಕು ಅಂತ ಇದ್ದರೆ ನನ್ನ ಚಾನಲ್ನಲ್ಲಿ ಹಾಕೋತೀನಿ. ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೆ ಯಾರ ಹೆಸರು ಹಾಕ್ಬೇಕಂತ ಗೊತ್ತಾಗ್ತಾ ಇಲ್ಲ, ಹಂಗಾಗಿ ಸುಮ್ಮನೆ ಡೆಮೋ ಹೆಸರುಗಳು ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇವಾಗ ಅಡ್ರೆಸ್ಸನ್ನ ಹಾಕ್ತಾ ಇದ್ದೀನಿ. ನೋಡಿ ಚೆಲುವಾದಿ ಕುಟುಂಬ ಅಂತ ಹಾಕ್ತಾ ಇದ್ದೀನಿ. ನೋಡಿ ಕಾಪಿ ಮಾಡ್ಕೊಳ್ಳೋಣ ಕೋಡ್ನ. ನಿಮ್ಮ ಅಡ್ರೆಸ್ಸನ್ನ ಹಾಕಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಅಡ್ರೆಸ್ಸನ್ನ ಹಾಕಿ ಡೆಮೋ ವೆಡ್ಡಿಂಗ್ ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ನಿಮ್ಮ ಅಡ್ರೆಸ್ಸು ಮತ್ತು ಅಡ್ರೆಸ್ ಏನಾದರೂ ಇದ್ದರೆ ಹಾಕಿ, ಬೇಕಾದರೆ ಡೆಮೋ ವಿಡಿಯೋ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ನೋಡಿ ಅಡ್ರೆಸ್ಸು ಆಯಿತು, ಮತ್ತು ಹುಡುಗ ಹುಡುಗಿ ಹೆಸರಾಯಿತು, ಮುಹೂರ್ತ ಆಯಿತು, ಮತ್ತು ವಿವಾಹ ಸ್ಥಳ ಆಯಿತು. ಇಲ್ಲಿ ಕೆಳಗಡೆ ಬಂದರೆ ಫೋಟೋಗಳಿರ್ತವೆ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಇಷ್ಟ ಆಗೋ ಯಾರ್ದು ಮದುವೆ ಮಾಡ್ತಿರ್ತೀರೋ ಅವ್ರ ಫೋಟೋಗಳನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಎಲ್ಲ ಫೋಟೋನು ಇಲ್ಲಿ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಹೋದರೆ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಯಾವ ಫೋಟೋ ಸೆಟ್ ಮಾಡ್ಕೋಬೇಕಾಗುತ್ತೆ ಆ ಫೋಟೋಗಳನ್ನ ನೀವು ಸೆಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಸೆಟ್ ಮಾಡ್ಕೊಂಡು ಅಡ್ಜಸ್ಟ್ ಆಗಿಲ್ಲ ಅಂದರೆ ಮೂವ್ ಆ್ಯಂಡ್ ಟ್ರಾನ್ಸ್ಲೇಷನಲ್ಲಿ ಹೋಗಿ ಆ ಕಡೆ ಈ ಕಡೆ ಒಂಚೂರು ಜೂಮ್ ಮಾಡಿ, ಬೇಕಾದರೆ ಆ ಕಡೆ ಈ ಕಡೆ ಫಸ್ಟ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಕಡೆ ಈ ಕಡೆ ಜರುಗಿಸ್ಕೋಬೋದು. ಜರುಗಿಸ್ಕೊಂಡು ನೋಡಿ ಎಲ್ಲ ಫೋಟೋನು ಇದೇ ಥರ ಮಾಡ್ಕೊಳ್ಳಿ. ವಿಡಿಯೋ ಲೆಂತ್ ಆಗುತ್ತೆ, ಅದಕ್ಕೋಸ್ಕರ ನಾನು 2-3 ಫೋಟೋ ಅಷ್ಟೇ ತೋರಿಸಿದ್ದೀನಿ. ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋ ಚೇಂಜ್ ಆಗುತ್ತೆ. ಫೋಟೋ ಮತ್ತು ಫೋಟೋ ಏನಾದರೂ ಒಂಚೂರು ಆ ಕಡೆ ಈ ಕಡೆ
ಜಾಸ್ತಿ ಮೇಲ್ಗಡೆ ಇತ್ತು ಅಂದ್ರೆ ಒಂಚೂರು ಈ ಕಡೆ ಕೆಳಗಡೆ ತೊಗೊಂಡು ಬನ್ನಿ. ಆ ಮಾರ್ಕ್ನ ಕೆಳಗಡೆ ಬರುತ್ತೆ ಫೋಟೋ ನೋಡ್ತಿರ್ಬೋದು ನೀವು. ಇಷ್ಟೇ. ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಡಿಯೋನ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಆಡಿಯೋ ಸೆಲೆಕ್ಟ್ ಮಾಡ್ಕೊಂಡು ನೋಡಿ, ವಿಡಿಯೋ ಕೊನೆವರೆಗೂ ನೋಡ್ಬಿಟ್ಟು 30 ಸೆಕೆಂಡ್ ಇದೆ ನೋಡಿ, 30 ಸೆಕೆಂಡ್ವರೆಗೂ ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ. ಸ್ಕ್ರಾಲ್ ಅಪ್ ಮಾಡ್ಕೊಂಡು ಟ್ರಿಮ್ ಅಂತಿದೆ ನೋಡಿ, ಟ್ರಿಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರೈಟ್ ಸೈಡ್ಗೆ ಟ್ರಿಮ್ ಮಾಡ್ಕೊಂಡ್ರೆ ನೀವು ಇಮೇಜ್ ಎಲ್ಲಿವರೆಗೂ ಹಾಕಿರ್ತಾರೆ ಅಲ್ಲಿವರೆಗೂ ಕಟ್ ಆಗುತ್ತೆ. ನೋಡ್ತಾ ಇರ್ಬೋದು. ಈ ಆಡಿಯೋನ ನಾನು ಸೌಂಡ್ ಮ್ಯೂಟ್ ಮಾಡಿಬಿಟ್ಟು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ, ಯಾಕಂದ್ರೆ ಕಾಪಿರೈಟ್ ಕ್ಲೇಮ್ ಬರುತ್ತೆ ಅಂತ. ನೋಡ್ತಿರ್ಬೋದು. ನೋಡಿ, ವಿಡಿಯೋ ಆಲ್ಮೋಸ್ಟ್ ರೆಡಿ ಆಯಿತು. ಪ್ಲಸ್ ಐಕನ್ ಇದೆ ನೋಡಿ ಇಲ್ಲಿ ಮೂಲೆಯಲ್ಲಿ, ಆ ಮೂಲೆಯಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಯಾವ ಥರ ನಿಮಗೆ ಕ್ವಾಲಿಟಿ ಬೇಕೋ ಆ ಕ್ವಾಲಿಟಿನ ಇಟ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೋಬೋದು ವಿಡಿಯೋ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋ ಕೊನೆವರೆಗೂ ನೋಡಿ. ಸಿಗೋಣ ಮುಂದಿನ ವಿಡಿಯೋ.